ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷಗಳನ್ನ ಪೂರೈಸಿ ಸಾಧನೆಯ ಜೊತೆಯಲ್ಲಿ ಹಲವಾರು ಹೊಸ ಆವಿಷ್ಕಾರಗಳ ಜೊತೆಯಲ್ಲಿ ಹೆಜ್ಜೆ ಇಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಂಡಳಿಯ ಸ್ಥಾಪನೆಗೆ ಮತ್ತು ಕಾಯ್ದೆಯ ಒಂದು ಅನುಷ್ಠಾನಕ್ಕೆ ಜವಾಬ್ದಾರಿಯಾದಂತ ದೂರದೃಷ್ಟಿ ಇದ್ದಂತ ಪರಿಸರ ಕಾಳಜಿ ಜೊತೆಯಲ್ಲಿ ರಾಷ್ಟ್ರವನ್ನ ಒಂದು ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅಂದೇ ಯೋಚನೆ ಮಾಡಿ ಈ ಎಲ್ಲ ತೀರ್ಮಾನವನ್ನು ಮಾಡಿದಂತ ಧೀಮಂತ ನಾಯಕಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಮೊದಲು ನಮ್ಮ ಮಂಡಳಿ ನಮನವನ್ನು ಸಲ್ಲಿಸಿ ಇವತ್ತಿನ ಒಂದು ಸಮ್ಮೇಳನ ಒಂದು ಚರ್ಚೆ ಏನಂದ್ರೆ ಸಂಪೂರ್ಣವಾಗಿ ಮಂಡಳಿ ನಡೆದು ಬಂದಂತ ಹಾದಿಯ ಜೊತೆಯಲ್ಲಿ ನಮ್ಮ ಸವಾಲುಗಳು ಮತ್ತು ಭವಿಷ್ಯತ್ತಿನ ಸವಾಲುಗಳು ಇವುಗಳಲ್ಲಿ ನಾವು ಯಾವ ಪರಿಣಾಮಕಾರಿಯಾದಂತ ತೀರ್ಮಾನಗಳ ಜೊತೆಯಲ್ಲಿ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ವಿವಿಧ ಪರಿಸರವಾದಿಗಳ ಜೊತೆಯಲ್ಲಿ ಕೈಗಾರಿಕೋದ್ಯಮಿಗಳ ಜೊತೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಅವರ ಅನುಭವದ ಒಂದು ಅನಿಸಿಕೆಯ ಮಾತುಗಳನ್ನ ನಾವಿವತ್ತು ಕ್ರೋಢೀಕರಿಸಿ ಒಂದು ವರದಿಯನ್ನ ತಯಾರು ಮಾಡಿ ರಾಜ್ಯ ಸರ್ಕಾರಕ್ಕೂ ನಾವು ಮನವಿಯನ್ನ ನೀಡತಕ್ಕಂತ ಒಂದು ಕೆಲಸವನ್ನ ಮಾಡ್ತೇವೆ. ಇದರಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೊದಲು ಬರೀ ಕೈಗಾರಿಕಾ ತ್ಯಾಜ್ಯದ ಬಗ್ಗೆ ಗಮನ ಹರಿಸಿತು ಪ್ರಾರಂಭ ದಿನಗಳಲ್ಲಿ. ಈಗ ನಮ್ಮಲ್ಲಿ ಬಹಳಷ್ಟು ನಮ್ಮ ಮುಂದೆ ಒಂದು ಸವಾಲುಗಳು ಹೇಗೆ ಆಗಿದೆ ಅಂತಂದ್ರೆ ನಮ್ಮಲ್ಲಿ ಹವಾಮಾನ ವೈಪರೀತ್ಯದಿಂದ ಹಿಡಿದು ಸಾಕಷ್ಟು ಸಂಕೀರ್ಣವಾದಂತಹ ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇವುಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಜಾಗದಲ್ಲಿ ನಾವಿರೋದು. ಅನುಷ್ಠಾನ ಯಥಾ ಪ್ರಕಾರ ಸ್ಥಳೀಯ ಆಡಳಿತದಾಗುತ್ತೆ. ಆ ಸ್ಥಳೀಯ ಆಡಳಿತ ಅಂದ್ರೆ ಜಿಲ್ಲಾಡಳಿತ ಇರ್ಬೋದು, ಸ್ಥಳೀಯ ಸಂಸ್ಥೆಗಳಿರ್ಬೋದು. ತಮ್ಮ ಜವಾಬ್ದಾರಿನಲ್ಲಿ ನಾವು ಸೂಚಿಸ್ತಕ್ಕಂಥ ಪರಿಣಾಮಕಾರಿಯಾದಂಥ ಪರಿಸರ ಸ್ನೇಹಿಯಾದಂಥ ವಿಚಾರಕ್ಕೆ ನಾವು ಮಾರ್ಗೋಪಾಯಗಳನ್ನ ರೂಪಿಸಿ ಅವರಿಗೆ ನೀಡ್ತೇವೆ. ಇದರ ವಿರುದ್ಧವಾಗಿ ಯಾರು ನಡೆಯನ್ನ ನಡೀತಾ ಇರ್ತಾರೆ ಅಥವಾ ಅದಕ್ಕೆ ಯಾರು ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವ್ರುಗಳನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸವೇ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿ. ಹೀಗಾಗಿ ಹೊಸ ರೀತಿನಲ್ಲಿ ನಾವು ಒಂದು ಹೆಜ್ಜೆ ಇಡಬೇಕು ಅಂತ ಅಂದಾಗ ನಾವು ಸುವರ್ಣ ಮಹೋತ್ಸವನ್ನ ಬರೀ ಒಂದು ಆಚರಣೆಗೋಸ್ಕರ ಸೀಮಿತಗೊಳಿಸೋದ್ರ ಬದಲು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಯಾಕೆ ಮಾಡಬಾರದು ಅಂತ ಮಂಡಳಿಯಲ್ಲಿ ತೀರ್ಮಾನ ಮಾಡೋದ ಪ್ರಯುಕ್ತ ರಾಜ್ಯಾದ್ಯಂತ ಸುಮಾರು 25 ಜಿಲ್ಲೆಗಳನ್ನು ಒಳಗೊಂಡ 14 ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಯುವಕ ಯುವತಿಯನ್ನ, ವಿದ್ಯಾರ್ಥಿಗಳನ್ನ, ಪರಿಸರ ಪ್ರೇಮಿಗಳನ್ನ ಮತ್ತು ಪರಿಸರವಾದಿಗಳನ್ನ ಎಲ್ಲರನ್ನೂ ಒಳಗೊಂಡಂತ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಾವು ಮಂಡಳಿ ವತಿಯಿಂದ ಅವರ ಅನಿಸಿಕೆಯ ಮಾತುಗಳನ್ನು ಕೇಳೋದ್ರ ಜೊತೆಗೆ ಅವರ ಪಾಲ್ಗೊಳ್ಳುವಿಕೆ ಜೊತೆನಲ್ಲಿ ಪರಿಸರ ಎಷ್ಟು ನಮ್ಮ ಜವಾಬ್ದಾರಿನಲ್ಲಿ ನಾವು ಸಂರಕ್ಷಿಸಬೇಕು ಅನ್ನೋಂಥ ವಿಚಾರವನ್ನ ಅವ್ರ ಬಳಿ ತೆಗೆದುಕೊಂಡು ಈಗ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಅರಿವು ಮೂಡಿಸ್ತಕ್ಕಂಥ ಕೆಲಸ ಅನ್ನೋದನ್ನ ಈ ಸುವರ್ಣ ಮಹೋತ್ಸವದಲ್ಲಿ ನಾವು ಮಾಡಿರ್ತಕ್ಕಂಥ. ಸುವರ್ಣ ಮಹೋತ್ಸವ ಬರೀ ಒಂದು ವೇದಿಕೆ, ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗಿದೆ. ಉದ್ದೇಶವನ್ನ ಸಾರ್ವಜನಿಕರ ಸಹಭಾಗಿತ್ವ ಅಷ್ಟೇ ಅಲ್ಲದೆ ಕೈಗಾರಿಕಾ ಸ್ನೇಹಿಯಾಗೂ ಇರಬೇಕು, ಪರಿಸರ ಸ್ನೇಹಿಯಾಗಿರ್ಬೇಕು, ಭವಿಷ್ಯತ್ತಿನ ಪೀಳಿಗೆಗೆ ಕೊಡುಗೆಯನ್ನು ನೀಡ್ತಕ್ಕಂಥ ಒಬ್ಬ ಸ್ನೇಹಿತನಂತೆ ನಮ್ಮ ಮಂಡಳಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಸೆಮಿನಾರ್ ಏನ್ ನಡೀತಾ ಇದೆ, ಆ ಸೆಮಿನಾರ್ ಕೂಡ ಹಲವಾರು ಜ್ಞಾನಿಗಳ ಒಂದು ಅವರ ಅನುಭವದ ಮಾತುಗಳನ್ನ ಕ್ರೋಢೀಕರಿಸ್ತಕ್ಕಂಥ ಒಂದು ಪ್ರಯತ್ನ. ಇದರಿಂದ ಹೊರಹೊಮ್ಮತಕ್ಕಂಥ ಸಾಕಷ್ಟು ವಿಚಾರಗಳನ್ನ ನಾವು ಕೂಡ ಅಳವಡಿಸಿಕೊಳ್ಳೋದಿದೆ ಮತ್ತು ಮಾರ್ಗೋಪಾಯಗಳನ್ನ ಕಂಡಿಟ್ಕೊಂಡು ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಜವಾಬ್ದಾರಿನಲ್ಲಿ ನಾವು ಸರ್ಕಾರಕ್ಕೂ ಹಲವಾರು ಬೇಡಿಕೆಗಳನ್ನ ಈ ಮುಖಾಂತರ ನೀಡೋದಕ್ಕೆ ಒಂದು ಹೊಸ ಅವಕಾಶ. ಇದು ನಮಗೆ ಒಂದು ಚಾಲೆಂಜ್ ಅಂತಂದ್ರೂ ತಪ್ಪಾಗ್ಲಾರ್ದು. ಈ ಚಾಲೆಂಜ್ ನಾವು ಆಹ್ವಾನ ಮಾಡೇ ಈ ಒಂದು ಪ್ರಯತ್ನದಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ನಮ್ಮ ಮಾಧ್ಯಮ ಈ ವಿಚಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪರಿಸರ ಸ್ನೇಹಿಯಾಗಿ
ಮಂಡಳಿ ಮತ್ತು ಸಾರ್ವಜನಿಕರು ಮತ್ತು ಕೈಗಾರಿಕೆ ಎಲ್ಲವೂ ಕೂಡ ಒಂದು ಹೊಂದಾಣಿಕೆಯಲ್ಲಿ ಹೆಜ್ಜೆ ಇಡೋದಕ್ಕೆ ತಾವು ಒಂದು ಒಂದು ಮಧ್ಯಮವರ್ತಿಯಾಗಿ ಕೆಲಸ ಮಾಡಬೇಕು ಅನ್ನೋ ಬಯಕೆನ ನಮ್ಮ ಮಂಡಳಿ ವತಿಯಿಂದ ನಾನು ಇಡ್ತಾ ಇದ್ದೀನಿ. ಸರ್ಕಾರ ಇವತ್ತು ತನ್ನ ಜವಾಬ್ದಾರಿಯಲ್ಲಿ ನಾವು ಸೂಚಿಸ್ತಕ್ಕಂಥ ಕ್ರಮಗಳನ್ನ ವಿವಿಧ ಇಲಾಖೆಗಳು, ಅದು ಕೈಗಾರಿಕಾ ಇಲಾಖೆ ಇರ್ಬೋದು, ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರಾಡಳಿತ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಮತ್ತು ನಮ್ಮ BWSSP ಇರ್ಬೋದು, GBI ಇರ್ಬೋದು, ಇವೆಲ್ಲದಕ್ಕೂ ನಮ್ಮ ಒಂದು ಅರಿವಿಗೆ ಬಂದಿರತಕ್ಕಂಥ ಹಲವಾರು ಅಂಶಗಳನ್ನ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತೇವೆ. ಅವುಗಳ ಜೊತೆನಲ್ಲಿ ಒಂದು ಏರ್ ಕ್ವಾಲಿಟಿ ಅಂದ್ರೆ ವಾಯು ಗುಣಮಟ್ಟವನ್ನ ಕಾಪಾಡೋದು ಮತ್ತು ಮಾಲಿನ್ಯಕಾರಕ ವಿಚಾರಗಳನ್ನ ಅರಿತುಕೊಂಡು ಅದನ್ನ ಪರಿಣಾಮಕಾರಿಯಾಗಿ ಪರಿಹರಿಸತಕ್ಕಂಥ ಕೆಲಸಕ್ಕೆ ನಾವು ಹೆಜ್ಜೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಅತಿ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಬಯಸಿ ಈ ಒಂದು ವಿಚಾರ ಸಂಕಿರಣ ಮತ್ತು ನಾಳಿನ ನಮ್ಮ ಸುವರ್ಣ ಮಹೋತ್ಸವದಲ್ಲಿ ನಾವು ಎಲ್ಲರ ಬಳಿಗೆ ಹೋಗುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಪರಿಸರದ ಒಂದು ಸೇವೆಯನ್ನ ಮಾಡಿದಂತ ಪ್ರಮುಖರುಗಳಿಗೆ ನಾವು ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ನಾವು ಈಗಾಗಲೇ ನೀಡ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ನಾಳೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಮಾಡೋದ್ರಿಂದನೇ ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ವಿ. ಯುವಕರನ್ನ ಪ್ರೇರೇಪಿಸೋದಕ್ಕೆ ಮತ್ತು ಇದ್ರಲ್ಲಿ ಪಾಲ್ಗೊಳ್ಳೋದಕ್ಕೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅನ್ನೋಂತ ಒಂದು ಮನವಿಯನ್ನ ಮಾಡಿದ್ವಿ. ಅದು ಕೂಡ ಅತ್ಯುತ್ತಮವಾಗಿ 100 ರೀಲ್ಸ್ಗಳು ನಮ್ಗೆ ಬಂದ್ವಿ. ಆ 100 ರೀಲ್ಸ್ಗಳಲ್ಲಿ ಒಂದು ಕೊನೆಯ 10 ಅತ್ಯುತ್ತಮವಾದವನ್ನ ನಾವು ಗಣನೆ ತೆಗೆದುಕೊಂಡು ಕೊನೆಯ 3 ಪ್ರಮುಖವಾದಂತವರಿಗೆ ನಾವು ಇವತ್ತು ಪ್ರಶಸ್ತಿಯನ್ನ ನೀಡಿದ್ದೇವೆ. ಈ ಒಂದು ಪ್ರಶಸ್ತಿಯಲ್ಲಿ ಅವರೆಲ್ಲರಿಗೂ ಅವ್ರು ಮಾಡಿದಂತ ಒಂದು ಸಾಧನೆ ಮತ್ತು ಕಾಳಜಿಯ ವಿಚಾರದಲ್ಲಿ ಅವ್ರಿಗೆ ಪ್ರಮುಖವಾಗಿ ನಾವು ಅಭಿನಂದನೆಗಳನ್ನ ಹೇಳಿ ಪ್ರಶಸ್ತಿ ಪತ್ರದ ಜೊತೆಯಲ್ಲಿ ಅವ್ರಿಗೆ ನಾಳೆ ನಾವು ಘೋಷಿಸಿದಂತ ಬಹುಮಾನವನ್ನು ನಾವು ನೀಡ್ತಾ ಇದ್ದೀವಿ. ರೀಲ್ಸ್ ವಿಚಾರದಲ್ಲಿ 3 ಜನ ಕೊಡ್ತಾ ಇದ್ವಿ. ಹಾಗೆ ನಾವು ರಾಜ್ಯ ಮಟ್ಟದ ಒಂದು ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ 5 ಜನ ಪ್ರಮುಖರಿಗೆ ವಿವಿಧ ಕ್ಷೇತ್ರದಲ್ಲಿ ಪರಿಸರ ಕಾಳಜಿಯಲ್ಲಿ ಮತ್ತು ಜವಾಬ್ದಾರಿಯನ್ನ ಹೊತ್ತಂತ ಪ್ರಮುಖರನ್ನ 5 ಜನರನ್ನ ನಾವು ಗುರುತಿಸಿದ್ವಿ. ಅದರಲ್ಲಿ ಒಂದು ಜಿಲ್ಲಾಡಳಿತನೂ ಗುರುತಿಸಿದ್ವಿ ಅನ್ನೋದನ್ನ ಮುಖ್ಯವಾಗಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕರ್ನಾಟಕದಲ್ಲಿ 14 ನದಿಗಳು ಕುಡಿಯೋಕೆ ಯೋಗ್ಯವಲ್ಲ, ಸ್ನಾನ ಮಾಡೋದು ಕೂಡ ಯೋಗ್ಯ ಅಲ್ಲ, ಬಳಕೆಗೂ ಕೂಡ ಯೋಗ್ಯವಲ್ಲ ಅಂತ ವರದಿಯನ್ನ ಕೊಟ್ಟಿದ್ದಾರೆ. ಸರ್, ಏನ್ ಅದ್ರ ಮೇಲೆ ನೀವು ಯಾವ ತರ ಕ್ರಮ ತೆಗೆದುಕೊಳ್ತೀರಿ? ಆಮೇಲೆ ಬಹುತೇಕ ಒಂದು 70% ಕಂಪನಿಗಳು ಕಾರ್ಖಾನೆಗಳು ಅನುಮತಿನ ಪಡ್ಕೊಂಡಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ವರದಿಯಲ್ಲಿ ಹೇಳಿದ್ದಾರೆ. ತಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ, ಹಿಂದಿನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯನ್ನ ಉಲ್ಲೇಖ ಮಾಡಿ ನೀವೇನ್ ಮಾತಾಡ್ತೀರ, ಇದರ ಹಿಂದಿನ ವರದಿಯಲ್ಲಿ ಇದಕ್ಕಿಂತ ಹೆಚ್ಚಿನ ನದಿಗಳು ಇವತ್ತು ಅವುಗಳಿಗೆ ಒಂದು ನಿಯಂತ್ರಣವನ್ನ ಸಾಧಿಸುವಂತ ಮಟ್ಟದಲ್ಲಿ ಹೆಜ್ಜೆ ಇಟ್ಟಿದ್ದೇವೆ. ಪರಿಣಾಮಕಾರಿಯಾಗಿ ಪೂರ್ಣ ಮಾಡಿಲ್ಲ, ಇನ್ನೂ ಮಾಡುವಂತ ವಿಚಾರಗಳಿದ್ದಾವೆ. ಆ ದಿಕ್ಕಿನಲ್ಲೇ ನದಿ ಮೂಲಗಳಲ್ಲಿ ಎಲ್ಲಿ ಮಾಲಿನ್ಯ ಆಗ್ತಾ ಇದೆ ಅನ್ನೋದನ್ನ ನಮಗೆ ಗಮನಕ್ಕೆ ಬಂದಂತ ಜಾಗದಲ್ಲಿ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗ ಇನ್ನಷ್ಟು ಹೆಚ್ಚು ಮಾಡಿದ್ವಿ. ಯಾವ ಒಂದು ರೇಂಜ್ ಅಲ್ಲಿ ನದಿ ಮಲಿನ ಆಗ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾರಿಂದ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಕ್ಕಂಥ ಸ್ಯಾಂಪಲ್ ಸಮೇತವಾಗಿ ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬ್ಗಳಲ್ಲಿ ಅವುಗಳನ್ನ ಟೆಸ್ಟ್ ಮಾಡಿ ಆ ಮಲಿನಕಾರಕ ವಿಚಾರದಲ್ಲಿ ಏನಿದೆ, ಅದು ಕೈಗಾರಿಕಾ ತ್ಯಾಜ್ಯ ಇದೆಯಾ ಅಥವಾ ನಮ್ಮ ಒಂದು ಸ್ಥಳೀಯ ಸಂಸ್ಥೆಯಿಂದ ಬರ್ತಾ ಇರ್ತಕ್ಕಂಥ ಸಿವೇಜ್ ತ್ಯಾಜ್ಯ ಇದೆಯಾ ಅಥವಾ ನಮ್ಮಲ್ಲಿ ಏನಾದ್ರು ಫಾರ್ಮಾ ಇಂಡಸ್ಟ್ರಿಯಿಂದ ಬರ್ತಾ ಇರ್ತಕ್ಕಂಥ ಒಂದು ತ್ಯಾಜ್ಯ ಇದೆಯಾ ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ ಅದರ ಆಧಾರದ ಮೇಲೆ ಸಂಬಂಧಿಸಿದವರಿಗೆ ನಾವು ಸೂಚನೆಯನ್ನು ನೀಡದಲ್ಲದೆ ನಿರ್ದಾಕ್ಷಿಣ್ಯವಾದ ಕ್ರಮಕ್ಕೂ ಕೂಡ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಸ್ನೇಹಿತರಿಗೆ ನಾಳೆ ಸಂಜೆ 3 ಗಂಟೆ ತನಕ ನಾನು ಅವಕಾಶ ಕೇಳ್ತೀನಿ. ಅದ್ರ ನಂತರ ನಿಮ್ಮೆಲ್ಲ ರಾಜಕೀಯ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಕೊಡ್ತೀನಿ. ನಾನು ನಮ್ಮ ಸುವರ್ಣ ಮಹೋತ್ಸವ ಮತ್ತು ಮಂಡಳಿಯ ಜವಾಬ್ದಾರಿ, ಅದರ ಮಹತ್ವ ಮತ್ತು ನಮ್ಮ ಕಾಯ್ದೆಯ ಅನುಷ್ಠಾನದಲ್ಲಿ ನಾವು ಹೊಸ ಒಂದು ಹೆಜ್ಜೆ ಇಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ, ಬೆಂಬಲ ಮತ್ತು ನೀವು ಕೂಡ ಅಧ್ಯಯನ ವರದಿಗಳನ್ನ ನೀಡಿ ನಮಗೂ ಮಾರ್ಗದರ್ಶಕರಾಗಿ
ನಮ್ಮಿಂದ ಏನಾದ್ರು ನಮ್ಮ ಗಣನೆಗಿಲ್ದೇನೆ ಯಾವ್ದಾದ್ರು ಲೋಪಗಳಿದ್ರು ಕೂಡ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಮಂಡಳಿ ಇದೆ. ನಮ್ಗೆ ಸಿಬ್ಬಂದಿ ಕೊರತೆ ಇತ್ತು. ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ಅಧ್ಯಕ್ಷರಾದ ಮೇಲೆ ಹೋಗಿ ಮಾತಾಡಿ ಅದಕ್ಕೆ ಅನುಮೋದನೆ ಪಡ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಅದನ್ನ ನೇಮಕಾತಿ ಮಾಡುವಂತದ್ದು ಮಾತಾಡ್ತೀನಿ. ನಮ್ಮ ಸಿಬ್ಬಂದಿಗಳಿಗೆ ವಾಹನದ ಕೊರತೆ ಇತ್ತು, ಅದೆಲ್ಲ ವಾಹನಗಳು ಕೊಡಿಸಿದ್ದೀನಿ. ಇನ್ನು ಮುಂದೆ ಪರಿಣಾಮಕಾರಿಯಾಗಿ ನಾವು ಹೆಜ್ಜೆ ಇಡಬೇಕಾದಾಗ ಸರ್ಕಾರ, ಸಾರ್ವಜನಿಕರು, ಪರಿಸರವಾದಿಗಳು, ಮಾಧ್ಯಮ ಎಲ್ಲರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಪರಿಸರದ ಅರಿವು ಉಂಟು ಮಾಡತಕ್ಕಂಥ ಕೆಲಸದಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ನಿಮ್ಮ ಇವತ್ತಿನ ಸಹಕಾರಕ್ಕೆ, ಬೆಂಬಲಕ್ಕೆ, ನಿಮ್ಮ ಭಾಗವಹಿಸುವಿಕೆಗೆ ಮಂಡಳಿ ಅಧ್ಯಕ್ಷನಾಗಿ ಅತ್ಯಂತ ಆಭಾರಿಯಾಗಿ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.